ಕಟ್ಟರ್ ಬಲಪಂಥೀಯವಾದಿ ಸೂಲಿಬೆಲೆ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಆಕ್ರೋಶಗಳು ಭುಗಿಲೆದ್ದಿದೆ. ಸೂಲಿಬೆಲೆ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕಟ್ಟರ್ ಬಲಪಂಥೀಯವಾದಿ ಅನ್ಯಮತೀಯರನ್ನ ಪ್ರೀತಿಸಿ ಎಂದು ಕರೆ ಕೊಟ್ಟಿದ್ದಂತಹ ಸೂಲಿಬೆಲೆ ಮಂಗಳೂರು ಭಾಷಣದಲ್ಲಿ ಬೆಂಕಿ ಉಗುಳಿದ್ದ ಸೂಲಿಬೆಲೆ. ಪ್ರೇಮದ ಮಾತು ಎಂದು ಸೂಲಿಬೆಲೆ ಸ್ಪಷ್ಟನೆ. ಸೂಲಿಬೆಲೆ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಮಂಗಳೂರಿನಲ್ಲೊಂದು ಕಾರ್ಯಕ್ರಮ ಆಗುತ್ತೆ, ಆಧ್ಯಾತ್ಮಿಕ ಕಾರ್ಯಕ್ರಮ. ಅದು ಆಧ್ಯಾತ್ಮಿಕ ಕಾರ್ಯಕ್ರಮದ ಡೆಫಿನಿಷನ್ ಏನು? ಆಧ್ಯಾತ್ಮಿಕ ಅಂದರೆ ಮನುಷ್ಯ ಮಕ್ಕಳ ಮನಸ್ಸಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿಸಬಹುದಾದಂತಹ ಒಂದು ವೇದಿಕೆ. ಈ ಮನುಷ್ಯ ಹೋಗಿ ಮೂಡಿಸಿದ್ದು ಏನು? ಹೃದಯಗಳ ನಡುವೆ ನಡೆಯುವಂತಹ ಸಹಜ ಅಥವಾ ಅಸಹಜ ಸಂಘರ್ಷ, ಅದು ಪ್ರೇಮದ ಸಂಘರ್ಷ. ಅದನ್ನು ವ್ಯಾಖ್ಯಾನಿಸುವಂತಹ ರೀತಿ ವಿಧಾನಗಳು ಬೇರೆ ಬೇರೆ. ಅಲ್ಲಿ ಹೇಳಿಕೆ ಕೊಟ್ಟಿದ್ದು ಈತ ತನ್ನ ಸಮುದಾಯದವರನ್ನೇ ನಿಂದನೆ ಮಾಡುವಂತಹ ರೀತಿ ಇತ್ತದು. ತನ್ನ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಸಿಗದೆ ಮದುವೆಯಾಗಲು ಬಾಕಿ ಇರ್ತಕ್ಕಂತಹ ಹುಡುಗರು ಯಾಕೆ ಹುಡುಕ್ತೀರಿ? ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಆಗಲಿ, ತೊಂದರೆ ಇಲ್ಲ. ಭಾರತದ ಕಾನೂನಿನ ಪ್ರಕಾರ ಯಾರಿಗೆ ಯಾರ ಮೇಲೆ ಪ್ರೀತಿಯಾಗುತ್ತೋ ಇಬ್ಬರ ಸ್ವ ಇಚ್ಛೆಯಿಂದ ಮದುವೆಗೂ ಕೂಡ ಅವಕಾಶಗಳಿದ್ದಾವೆ. ಆದರೆ ಮತಾಂತರ ಕಾಯ್ದೆ ಎನ್ನುವಂತಹದ್ದು ಕೂಡ ಇದೆ. ಅದು ಪ್ರತಿಯೊಂದು ಧರ್ಮಕ್ಕೂ ಕೂಡ ಅನ್ವಯ ಆಗುತ್ತೆ. ಕೇವಲ ಒಂದು ಧರ್ಮಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ಯಾರು ಯಾರನ್ನು ಬಲವಂತವಾಗಿ ಮತಾಂತರ ಮಾಡಬಾರ್ದು. ಸೊ ಈ ಒಂದು ವಿಚಾರ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲೇ ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಸೂಲಿಬೆಲೆ ವಿರುದ್ಧ ಈಗ ಆಕ್ರೋಶಗಳು ಭುಗಿಲೆದ್ದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಧರ್ಮದ ಮಹಿಳೆಯರನ್ನು ಮದುವೆಯಾಗಿ ಅಂತ ಹೇಳಿ ಪ್ರೇರೇಪಿಸಿದ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತಹದ್ದು.